ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕೃಪಾ ದಿನಚರಿ. ಇವತ್ತು ಶನಿ ಜಯಂತಿ ಆಗಿರೋದ್ರಿಂದ ನಾನು ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಿರೋ ದೇವಸ್ಥಾನ ಲೊಕೇಟೆಡ್ ಆಗಿರೋದು ಮಂಡ್ಯದಲ್ಲಿ. ಸ್ಯಾಟ್ಲೈಟಲ್ಲಿ ಬಸ್ ಹತ್ಕೊಂಡು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಸರ್ಕಲಲ್ಲಿ ಬಂದು ಇಳ್ಕೊಂಡಿದ್ದೀನಿ. ಶನೇಶ್ವರ ಸ್ವಾಮಿ ದೇವಸ್ಥಾನ ಕೋಲ್ಕಾರಂದೊಡ್ಡಿ. ಇಲ್ಲಿಗೆ ಹೋಗಬೇಕು ಅಂದರೆ ಮಂಡ್ಯ ಫ್ಯಾಕ್ಟ್ರಿ ಸರ್ಕಲ್ ಮಳವಳ್ಳಿ ರೋಡಿಂದ 5 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ. ಇವತ್ತು ಶನಿ ಜಯಂತಿ ಇರೋದ್ರಿಂದ ವಿಶೇಷವಾದ ಪೂಜೆ ಅಭಿಷೇಕ ಎಲ್ಲ ಇರುತ್ತೆ. ಅಲ್ಲಿ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋ ವ್ಯವಸ್ಥೆ ಮಾಡಿರ್ತಾರೆ. ನಾವು ದೇವಸ್ಥಾನಕ್ಕೆ ಬಂದು ಎಳ್ಳೆಣ್ಣೆ ದಾನ ಮಾಡಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಸ್ವಾಮಿನ ಕಣ್ತುಂಬ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಹಾಗೆ ಅಲ್ಲಿ ಗಜಲಕ್ಷ್ಮಿ ದೇವಸ್ಥಾನವೂ ಇದೆ. ಹಾಗೆ ಗಜಲಕ್ಷ್ಮಿ ದರ್ಶನನೂ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ವಾಪಸ್ ಹೊರಟ್ವಿ. ನಮ್ಮ ಮಂಡ್ಯ ಆಗಿರೋದ್ರಿಂದ ನೇಚರ್ ತುಂಬ ಚೆನ್ನಾಗಿರುತ್ತೆ ಈ ಸೈಡು. ವಾಪಸ್ ನಮ್ಮ ಮಂಡ್ಯ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬೆಂಗಳೂರು ಬಸ್ ಹತ್ತೋಣ ಅಂತ. ವೀಕೆಂಡಲ್ಲಿ ನಮ್ಮ ಮಂಡ್ಯದಿಂದ ಬೆಂಗಳೂರಿಗೆ ಹೋಗೋ ಬಸ್ಗಳಿಗೆ ತುಂಬ ಜನ ತುಂಬ್ಕೋತಾರೆ. ಬಸ್ ಹತ್ತೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಫಿಲ್ ಆಯ್ತಾರೆ. ಹಂಗೋ ಹಿಂಗೋ ನಾನೊಂದು ನಾನ್ ಸ್ಟಾಪ್ ಬಸ್ ಇಟ್ಕೊಂಡು ಹತ್ತಿ ಹೊರಡ್ತಾ ಇದ್ದೀನಿ ಬೆಂಗಳೂರಿಗೆ. 1.5 ಅವರ್ ಎಲ್ಲ ನಮ್ಮ ಕೆಂಗೇರಿ ರೀಚ್ ಆಗಿಬಿಡ್ತಾರೆ ಮಂಡ್ಯದಿಂದ ನಾನ್ ಸ್ಟಾಪ್ ಬಸ್ ಹತ್ತಿದ್ರೆ ಬೆಂಗಳೂರಿಗೆ. ಕೆಂಗೇರಿಯಿಂದ ಸ್ಯಾಟ್ಲೈಟ್ ಹೋಗಬೇಕಿತ್ತು, ಮತ್ತು ಸ್ಯಾಟ್ಲೈಟಲ್ಲಿ ಬಂದಿಳಿದೆ. ನನ್ನ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಸ್ವಲ್ಪ ಹೊತ್ತು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಸಿಟಿಯಿಂದ ಮಂಡ್ಯ ಮೈಸೂರು ಹೋಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದೇ ಬರ್ತಾರೆ. ನನ್ನ ಫ್ರೆಂಡ್ ಬಂದಳು, ಅವಳನ್ನ ಮೀಟ್ ಮಾಡಿ ಅವಳು ನಾನು ಮಸಾಲೆ ಪುರಿ ದಹಿ ಪುರಿ ತಿನ್ಕೊಂಡು ಹಾಗೆ ನಾನು ರಿಟರ್ನ್ ಮೆಜೆಸ್ಟಿಕ್ ಹೋಗಬೇಕಿತ್ತು. ಮತ್ತು ನಾವು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಏರ್ಪೋರ್ಟ್ ಬಸ್ ಹತ್ತಿ ಹೋಗಬೇಕು. ಇವತ್ತು ನನ್ನ ದಿನ ಹೀಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರ್ವಂ ಶಿವಮಯಂ.